ಸಚಿವರು ಪ್ರತಿದಿನ ಬೆಳಗ್ಗೆ RSS ಬಗ್ಗೆನೇ ಟೀಕೆ ಮಾಡ್ತಾ ಹೋಗ್ತಿರಲ್ಲ ಸರ್. ಇದ್ರ ಬಗ್ಗೆ ಸಾಕಷ್ಟು ಸರಿ ನಾನು ಹೇಳಿದ್ದೀನಿ. 3 ವರ್ಷಗಳಲ್ಲಿ RDPR ಮಿನಿಸ್ಟರ್ ಆಗಿ IT-BT ಖಾತೆ ಸಚಿವರಾಗಿ ಒಂದು ದಿನವೂ ಕೂಡ ತನ್ನ ಇಲಾಖೆಯಲ್ಲಿ ಮಾಡಿದಂಥ ಘನಕಾರ್ಯದ ಬಗ್ಗೆ ಮಾತಾಡಲಿಲ್ಲ, ತನ್ನ ಸಾಧನೆ ಬಗ್ಗೆ ಮಾತಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ RSS ಅಂತ ಬಾಯಿ ಬಡ್ಕೊಳ್ಳೋದು ಬಿಟ್ಟರೆ ಏನೂ ಮಾಡಿಲ್ಲ. ಈಗ ಅಂತಹ ವ್ಯಕ್ತಿಗೆ ಗೃಹ ಖಾತೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ 3 ವರ್ಷದ ಆಡಳಿತಾವಧಿನಲ್ಲಿ ZP-TP ಎಲೆಕ್ಷನ್ ಮಾಡಲಿಕ್ಕೆ, ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಎಲೆಕ್ಷನ್ ಮಾಡಲಿಕ್ಕೆ ಧೈರ್ಯವನ್ನೇ ತೋರಲಿಲ್ಲ. ಯಾಕೆ ಅಂತೇಳಿ ಹೇಳಿದರೆ, ಪ್ರಿಯಾಂಕಾ ಖರ್ಗೆ RDPR ಮಿನಿಸ್ಟ್ರಾಗಿ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಮಿನಿಸ್ಟ್ರಾಗಿ ₹1 ಒಳ್ಳೆ ಕೆಲಸ ಮಾಡಿಲ್ಲದಲ್ಲೇ ಇರೋದ್ರಿಂದ ZP-TP ಎಲೆಕ್ಷನ್ ಮಾಡಿದರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋ ಭಯದಿಂದಾಗಿ ಅವ್ರು ಎಲೆಕ್ಷನ್ ಮಾಡಲಿಲ್ಲ. ಇಂಥ ವ್ಯಕ್ತಿಗೆ ಇವತ್ತು ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಭಾಳ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಇಷ್ಟೇ ಹೇಳಿ ಬಯಸುವಂಥದ್ದು, ದಿನಗೂಲಿಗೋಸ್ಕರವಾಗಿ ಅಥವಾ ತಿಂಗಳ ಸಂಬಳಕ್ಕೋಸ್ಕರವಾಗಿ ದುಡಿಯುವಂತಹ ಕಾರ್ಯಕರ್ತರನ್ನು ಹೊಂದಿರುವಂಥ ಸಂಸ್ಥೆ RSS ಅಲ್ಲ. ಅವರಿಗೆ ಹೆಂಡತಿ ಮಕ್ಕಳು ಚಿಂತೆ ಇಲ್ಲ, ಕುಟುಂಬದ ಚಿಂತೆ ಇಲ್ಲ, ಅವ್ರಿಗಿರೋದು ದೇಶದ ಒಂದೇ ಚಿಂತೆ. ಅವರಿಗೆ ತಿಂಗಳ ಸಂಬಳ ಬರುತ್ತಾ ಇಲ್ವ, ದಿನಗೂಲಿ ಸಿಗುತ್ತಾ ಇಲ್ವ, ಆ ಥರದ ಚಿಂತೆ ಅಲ್ಲ ಅವ್ರದ್ದು. ಅಥವಾ ಇಲ್ಲಿ ವರ್ಕ್ ಸರ್ಟಿಫಿಕೇಟ್ ಇಟ್ಕೊಂಡು ಇನ್ನೊಂದು ಕಂಪ್ನಿಗೆ ಹೋಗ್ಬಿಟ್ಟು ಸೇರ್ಕೊಳ್ಬೇಕು ಅನ್ನೋ ಚಿಂತೆನೂ, ಆ ವರ್ಕ್ ಸರ್ಟಿಫಿಕೇಟ್ ಅಗತ್ಯನೂ ಇಲ್ಲ. ಯಾವ ಮಾಲೀಕನ ಕೃಪೆನಲ್ಲೂ ಅವರಿಲ್ಲ. ಅವರ ಉದ್ದೇಶ ಗುರಿ ಇರೋದು ದೇಶ ಮತ್ತು ರಾಷ್ಟ್ರ ನಿರ್ಮಾಣವಾಗಿದೆ. ಇಂಥ ಸಂಸ್ಥೆಯನ್ನು ಹೆದರಿಸಲಿಕ್ಕೆ ಇಂದಿರಾ ಗಾಂಧಿ ಕೈಲೂ ಆಗಲಿಲ್ಲ, ಇಂದಿರಾ ಗಾಂಧಿ ಅಪ್ಪ ನೆಹರು ಕೈಲೂ ಆಗಲಿಲ್ಲ. ಇನ್ನು ಇಂದಿರಾ ಗಾಂಧಿಯ ಮೊಮ್ಮಗಳ ಹೆಸರು ಇಟ್ಕೊಂಡಿರೋ ನಿಮ್ಮ ಕೈಲಾಗುತ್ತೆ ಸರ್. ದಯವಿಟ್ಟು ಗೃಹ ಸಚಿವರಿದ್ದೀರಿ, ಎಲ್ಲ ಕಡೆಯೂ ಕೂಡ ಡ್ರಗ್ಸ್ ಹಾವಳಿ ಆಗ್ತಾಯಿದೆ. ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗ, ಕಲಬುರಗಿ ಹುಡುಗಿ, ಅಲ್ಲಿ ಅವಳದು ಹತ್ಯೆ ಆಯಿತು, ಅವಳ ಮೇಲೆ ರೇಪ್ ಆಯಿತು, ಚಿಕ್ಕ ಹುಡುಗಿ ಮೇಲೆ. ಒಂದು ದಿನವೂ ಧ್ವನಿ ಎತ್ತಲಿಲ್ಲ. ಈಗ ನೀವೇ ಸಚಿವರಿದ್ದೀರಿ, ಏನಾದ್ರು ಒಳ್ಳೆ ಕೆಲಸ ಮಾಡಿ ಸರ್. ಇದು ಕಾನೂನು ಸುವ್ಯವಸ್ಥೆನ ಕಾಪಾಡೋ ಕೆಲಸ ಮಾಡಿ. 3 ಹೊತ್ತು RSS ಅಂತ ನೀವು ಟೀಕೆನೇ ಮಾಡ್ತಾ, ನೀವೇನೋ ಬರೀ ಬಾಯಿ ಮಾತಿನಿಂದಲೇ ಲೀಡ್ರ್ ಆಗೋಕ್ಕೆ ಅಂತ ಹೊರಟಿದ್ದೀರಿ. ಅದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳಲಿಕ್ಕೆ ಅಷ್ಟೇ ಬಯಸ್ತೀನಿ.